ನಾನು ನಿಮ್ಮ ಪ್ರದೀಪ್ ಚಂದ್ರ. ಕೇರಿಯಿಂದ 8 ಕಿಲೋಮೀಟರ್ ಅಲ್ಲಿದೆ. ಜೆಸ್ಸಿ ಫಾಲ್ಸ್. ಸೋಮವಾರಪೇಟೆಗೆ ಹೋಗೋದಾದ್ರೆ ಹೀಗೆ ಹೋಗ್ಬೇಕಾಗುತ್ತೆ. 50 ಡಿಗ್ರಿ ನಾವು ನೋಡ್ಬೇಕಾಗತ್ತೆ. ರೈಟ್ ಅಲ್ಲಿ ಹೋದ್ರೆ ಮಂದಾಲಪಟ್ ಲೈನ್ ನ ನೋಡ್ತಾ ಇದ್ದೆ. ಪಾರ್ಕಿಂಗ್ ಚಾರ್ಜಸ್ ಬೇರೆ ಕೊಡ್ಬೇಕಿತ್ತು. ಈ ಬಿಸ್ನೆಸ್ ಮಾಡ್ತಿರುವಂತ ₹10 ಪ್ರೊವೈಡ್ ಪ್ರಾಪರ್ಟಿ ಅನ್ಸುತ್ತೆ. ಏನ್ ಜನ ಗುರು ಅನ್ಎಜುಕೇಟೆಡ್ ಅಂತ. ಮಳೆ ಬರುವ ಸಿಚುವೇಶನ್ ಬಂತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PCB ಡೈರೀಸ್. ಇವಾಗ ನಾನು ಇರುವಂತದ್ದು ಬೀರ ವೃತ್ತ ಅಂತ, ಮಡಿಕೇರಿ ಮತ್ತೆ ಸೋಮವಾರಪೇಟೆಗೆ ಹೋಗುವಂತ ರೋಡು. ಒಂದು ಸರ್ಕಲ್ ಇದೆ, ಆ ಸರ್ಕಲ್ ಹತ್ರ ಇದ್ದೀನಿ. ಈಗ ನಾನು ಹೊರಟಿರುವುದು ಅಬ್ಬೆ ಫಾಲ್ಸ್. ನಾನು ಪ್ರಿವಿಯಸ್ ಟೈಮಲ್ಲಿ ನೋಡಿದ್ದೀನಿ, ಬಟ್ ಅವಾಗ ಬೇಸಿಗೆ ಇತ್ತು, ಅಂದ್ರೆ ನೀರು ಫ್ಲೋ ಕಮ್ಮಿ ಇತ್ತು. ಬಟ್ ಇವಾಗ ಮಳೆ ಟೈಮ್ ಅಲ್ವಾ, ಹೇಗಿರುತ್ತೆ ನೋಡೋಣ ಅಂತ ಹೊರಟಿದ್ದೀನಿ. ಬನ್ನಿ ನಿಮ್ಗೂ ತೋರಿಸ್ತೀನಿ. ಅಬ್ಬೆ ಫಾಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಮಡಿಕೇರಿಯಿಂದ 8 ಕಿಲೋಮೀಟರ್ ಅಲ್ಲಿದೆ. ನಿಮ್ಗೆ ಮೈಸೂರಿಂದ ಒಂದು 122 ಕಿಲೋಮೀಟರ್, ಮಂಗಳೂರಿಂದ ಒಂದು 150 ಕಿಲೋಮೀಟರ್ ಆಗ್ಬೋದು, ಬೆಂಗಳೂರಿಂದ 260 ಕಿಲೋಮೀಟರ್ ಆಗುತ್ತೆ. ಅಬ್ಬೆ ಫಾಲ್ಸ್ಗೆ ಫಸ್ಟ್ ಜೆಸ್ಸಿ ಫಾಲ್ಸ್ ಅಂತ ಕರೀತಿದ್ರಂತೆ. ಒಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಹೆಂಡತಿಯ ಹೆಸರನ್ನ ಇಟ್ಟಿದ್ರಂತೆ, ಜೆಸ್ಸಿ ಫಾಲ್ಸ್ ಅಂತ. ಹೋಗ್ತಾ ಅಬ್ಬೆ ಫಾಲ್ಸ್ ಅಂತ ಅಂಗಳೆ ಕರ್ಕೊಂಡು ಅದು ಅಬ್ಬೆ ಫಾಲ್ಸ್ ಆಗಿದೆ. ಸೊ ಅಬ್ಬಿ ಫಾಲ್ಸ್ ಅಂತಾನೂ ಕರೀತಾರೆ. ಸೋಮವಾರಪೇಟೆಗೆ ಹೋಗೋದಾದ್ರೆ ಹೀಗೆ ಹೋಗ್ಬೇಕಾಗುತ್ತೆ, ಮಡಿಕೇರಿಗೆ ಹೋಗೋದಾದ್ರೆ ಹೀಗೆ ಹೋಗ್ಬೇಕಾಗುತ್ತೆ. ಸೊ ನಾವು ಹೋಗ್ಬೇಕಾಗಿರುವಂತದ್ದು ಅಬ್ಬೆ ಫಾಲ್ಸ್ ಕಡೆ. ಸೊ ಬನ್ನಿ ಅಬ್ಬೆ ಫಾಲ್ಸ್ ಕಡೆ ಹೋಗೋಣ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಯೂಶುವಲಿ ಕಾರ್ನಲ್ಲೇ ಟ್ರಾವೆಲ್ ಮಾಡ್ತಿದ್ದೆ. ಕಾರ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಅನ್ಸೋದು ನಾನು ಕಂಫರ್ಟಬಲ್ ಝೋನಲ್ಲಿ ಇದ್ದೀನಿ ಆ್ಯಂಡ್ ಸೇಫ್ ಆಗಿದ್ದೀನಿ ಅಂತ. ಬಟ್ ಕಾರಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸುತ್ತಮುತ್ತ ನೇಚರ್ನ ಸರಿಯಾಗಿ ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಮಿರರ್ ಮೇಲೆ ನಮ್ಮ ಕಣ್ಣಿರುತ್ತೆ. ಯಾಕೆಂದರೆ ಹಿಂದೆ ಯಾರು ಬರ್ತಾ ಇದ್ದಾರೆ, ರೈಟು ಲೆಫ್ಟು ಕಂಪ್ಲೀಟು 360 ಡಿಗ್ರಿ ನಾವು ನೋಡಬೇಕಾಗತ್ತೆ. ಬಟ್ ಬೈಕಲ್ಲಿ ಆ ರೀತಿಯಾದಂತಹ ಯಾವುದೇ ತೊಂದರೆಗಳಿಲ್ಲ. ಸೊ ನಮಗೆ ಗಾಡಿ ವಿಜುವಲ್ಲು ತುಂಬ ದೂರದಿಂದನೇ ಕಾಣುತ್ತೆ. ಹಾಗೆ ಬೈಕ್ ಚಿಕ್ಕದ್ರು ಇರೋದ್ರಿಂದ ಆರಾಮಾಗಿ ನಾವು ಹೋಗ್ಬೋದು. ಬಟ್ ಹಾಗಂತ ಕೇರ್ ಫ್ರೀ ಮಾಡೋಂಗಿಲ್ಲ, ಯಾಕಂದರೆ ಬೈಕು ಕೂಡ ಈ ಮಳೆಗಾಲದಲ್ಲಿ ಹೆವಿ ಜಾರುತ್ತೆ. ಸೊ ನಾವು ಕಂಪ್ಲೀಟಾಗಿ ನೋಡಿಕೊಂಡೇ ಟ್ರಾವೆಲ್ ಮಾಡಬೇಕು. ಕೆಲವ್ರು ಹೇಳ್ತಾರೆ ಟ್ರಾವೆಲಿಂಗ್ ಯಾಕೆ ಇಷ್ಟ ಅಂದರೆ, ನಾವು KGF ಎಷ್ಟು ಡೈಲಾಗ್ ಹೇಳ್ಬೇಕಾಗತ್ತೆ, ಟ್ರಾವೆಲಿಂಗ್ ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್, ಬಟ್ ಟ್ರಾವೆಲಿಂಗ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್ ಅಂತ ಹೇಳಬೇಕಾಗತ್ತೆ. ಈಗಂತೂ ನಮ್ಮ ಸಕಲೇಶ್ಪುರ ಆಗಿರ್ಬೋದು, ಅಥವಾ ಮಡಿಕೇರಿ ಆಗಿರ್ಬೋದು, ಅಥವಾ ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಂಗ್ಳೂರು ಆಗಿರ್ಬೋದು, ಕಂಪ್ಲೀಟ್ ಎಲ್ಲರೂ ರೆಸಾರ್ಟ್ಗಳನ್ನ ಮಾಡಿದ್ದಾರೆ. ಅದರಲ್ಲಿ ರೋಪ್ ಆಕ್ಟಿವಿಟೀಸ್ನ ಜಾಸ್ತಿ ಮಾಡಿದ್ದಾರೆ. ನೋಡಿ, ಇವ್ರು ಕೂಡ ಇಲ್ಲಿ ತೋಟದಲ್ಲಿ ರೋಪ್ ಆಕ್ಟಿವಿಟೀಸ್ ಮಾಡಿದ್ದಾರೆ. ಸೊ ಅಟ್ರಾಕ್ಟ್ ಮಾಡೋಕ್ಕೆ ಕಸ್ಟಮರ್ನ. ನೀವು ರೈಟ್ ಅಲ್ಲಿ ಹೋದ್ರೆ ಮಂದಾಲಪಟ್ಟಿ ಟ್ರೆಕ್ಕಿಂಗ್ಗೆ ಕರ್ಕೊಂಡು ಹೋಗ್ತಾರೆ, ಲೆಫ್ಟ್ಗೆ ಹೋದ್ರೆ ಅಬ್ಬಿ ಫಾಲ್ಸ್ಗೆ ಹೋಗುವಂತಹ ರೋಡು. ಸೊ ನಾವು ಹೋಗ್ತಿರುವಂತದ್ದು ಅಬ್ಬಿ ಫಾಲ್ಸ್ಗೆ. ಸೊ ಅಬ್ಬಿ ಫಾಲ್ಸ್ ಕಡೆ ಹೋಗೋಣ. ಮಂದಾಲಪಟ್ಟಿಯ ಟ್ರೆಕ್ಕಿಂಗು ಹಾಗೆ ಜೀಪ್ ರೈಡಿಂಗು ವಿಡಿಯೋ ಇದೆ. ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಹೋಗಿ ನೋಡಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ, ಇದು ಸಿಂಗಲ್ ಟ್ರ್ಯಾಕ್ ರೋಡ್ ಆಗಿರೋದ್ರಿಂದ ಹೆವಿ ಟೂರಿಸ್ಟ್ಗಳು ಓಡಾಡೋ ಜಾಗ ಆಗಿರೋದ್ರಿಂದ ಸ್ವಲ್ಪ ನಿಧಾನ ಓಡಾಡಿ. ಯಾಕೆಂದ್ರೆ ಕೆಲವರು ಲೋಕಲ್ ಅವ್ರಿಗೆ ಇಲ್ಲಿಯ ಜಾಗ ಹಾಗೆ ಇಲ್ಲಿಯ ತಿರುವುಗಳ ಬಗ್ಗೆ ನೀಟಾಗಿ ಗೊತ್ತಿರುತ್ತೆ, ರೋಡಲ್ಲಿ ಎಲ್ಲೆಲ್ಲಿ ಕಟ್ಟಿದೆ ಏನೇನು ಕತೆ ಅಂತ. ಬಟ್ ಹೊಸಬ್ರಿಗೆ ಗೊತ್ತಿರಲ್ಲ. ಸೊ ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಸೇಫ್ ಆಗಿ ಆರಾಮ್ಸೆ ಡ್ರೈವ್ ಮಾಡ್ಕೊಂಡು ಹೋಗಿ. ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಒಳ್ಳೆ ವ್ಯೂ ಸಿಗುತ್ತೆ. ಆರಾಮಾಗಿ ಹೋಗಿ ನೀವು ಹೋಗುವಂತಹ ಪ್ರದೇಶಕ್ಕೆ ರೀಚ್ ಆಗಿ ಅಷ್ಟೇನೆ. ನಾನು ಕೂಡ ಫೈನಲಿ ಆರಾಮಾಗಿ ಹೋಗಿ ಅಬ್ಬಿ ಫಾಲ್ಸ್ ಹತ್ರ ರೀಚ್ ಆದೆ. ನೋಡಿದ್ರೆ ಹೆವಿ ಟ್ರಾಫಿಕ್, ಗಾಡಿ ಎಲ್ಲ ಹಾಕೋಣ ಗುರು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಲ್ಲಿವರೆಗೂ ಟ್ರಾಫಿಕ್ ಇತ್ತು. ಇಲ್ಲಿ ನೋಡಿದೆ ಜಿಪ್ ಲೈನ್ ಹಾಕಿದ್ರು, ಹಾಗೆ ಒಬ್ಬೊಬ್ರನ್ನೇ ಬಿಡ್ತಾ ಇದ್ರು. ನನಗೂ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಇದೇ ಜಾಗದಲ್ಲಿ ಗಾಡಿನ ಪಾರ್ಕಿಂಗ್ ಮಾಡಿ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಕೇಳಿದ್ರೆ ಟಿಕೆಟ್ ಇಲ್ಲ, ಮಧ್ಯಾಹ್ನದ ಮೇಲೆ ಬನ್ನಿ. ಆಲ್ರೆಡಿ ಟಿಕೆಟ್ ಕೊಟ್ಟಿರೋರ್ಗೆ ಬಿಡುವಷ್ಟರಲ್ಲಿ ಮಧ್ಯಾಹ್ನ ಆಗುತ್ತೆ. ಸೊ ನೀವು ಮಧ್ಯಾಹ್ನದ ನಂತರ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅನ್ಕೊಂಡು ಹಾಗೆ ಜಿಪ್ ಲೈನ್ ನ ನೋಡ್ತಾ ಇದ್ದೆ. ಒಬ್ಬೊಬ್ಬರನ್ನಾಗಿ ಬಿಡ್ತಾ ಇದ್ದ. ಅದ್ರ ಜೊತೆಗೆ ಸೇಫ್ಟಿ ಪ್ರಿಕಾಷನ್ಸ್ ಹೆವಿ ತಗೊಂಡಿದ್ದಾರೆ. ಅದ್ ನೋಡಿ ತುಂಬಾ ಖುಷಿ ಆಯ್ತು. ಸೇಫ್ಟಿ ಪ್ರಿಕಾಷನ್ ಇಲ್ಲದೆ ಇರೋಂತಹ ಜಾಗದಲ್ಲಿ ಈ ತರದ ಆಟಗಳನ್ನ ಆಡೋಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ಮ ಪ್ರಾಣಕ್ಕೆ ಕುತ್ತು ತರುವಂತಹ ಸನ್ನಿವೇಶಗಳು ನಡೆದ್ಬಿಡುತ್ತೆ. ನಾನು ಗಾಡಿನ ಮೇಲೆ ನಿಲ್ಸ್ಕೊಂಡಿದ್ದೆ, ಒಳ್ಳೇದಾಯ್ತು ಅನ್ಸುತ್ತೆ. ಈ ಟ್ರಾಫಿಕ್ ನೋಡಿದಾಗ ಈ ಗಾಡಿಗಳು ತಲುಪೋ ಹೊತ್ತಿಗೆ ನೈಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಹಾಗೆ ಗಾಡಿ ಕೆಳಗ್ ತಂದಿದ್ರೆ ಪಾರ್ಕಿಂಗ್ ಚಾರ್ಜಸ್ ಬೇರೆ ಕೊಡ್ಬೇಕಿತ್ತು. ಸರಿ ಅಂತ ನಾನು ವಾಕಿಂಗ್ ಸ್ಟಾರ್ಟ್ ಮಾಡಿದೆ. ನಡೀತಾ ಹೋದ್ರೆ ದಾರಿ ಉದ್ದಕ್ಕೂ ಗಾಡಿಗಳು ನಿಂತಿದ್ದು. ಆದ್ರೆ ಅಲ್ಲಿ ನಿಂತ್ಕೊಂಡು ಆ ಟ್ರಾಫಿಕ್ ನೋಡ್ದಾಗ್ಲೇ ಅನ್ಸಿದ್ದು ನಾವೇನ್ ಬೆಂಗಳೂರಿಗೆ ಬಂದ್ಬಿಟ್ಟಿದೀವ ಅಂತ. ಅಷ್ಟೊಂದು ಜನ ಇದ್ರು. ಸಂಡೇ ಅಥವಾ ಸ್ಯಾಟರ್ಡೆ
ವೀಕೆಂಡು ಅಥವಾ ಮಂತ್ ಎಂಡು ಆದರೆ ಇಷ್ಟೊಂದು ಜನ ಇರುವಂಥದ್ದು ಕಾಮನ್ನು. ಹಾಗೆ ತುಂಬ ಫೇಮಸ್ ಆಗಿರುವಂತಹ ಜಾಗಗಳಿಗೆ ಜನಗಳು ಜಾಸ್ತಿ ಬರ್ತಾರೆ, ಯಾಕಂದರೆ ಎಲ್ರಿಗೂ ಅದ್ರ ಬಗ್ಗೆ ಐಡಿಯಾಸ್ ಇರುತ್ತೆ. ಗೊತ್ತಿಲ್ಲದಿರೋ ಪ್ಲೇಸಸ್ ಅಂದರೆ ಹಿಡನ್ ಪ್ಲೇಸಸ್ಗಳಿಗೆ ಜನಗಳು ಕಮ್ಮಿ ಇರ್ತಾರೆ. ಸೊ ಅಂಥ ಜಾಗದಲ್ಲಿ ಹೋದರೆ ನೀವು ನೆಮ್ಮದಿಯಾಗಿ ಆ ಜಾಗನ ಫೀಲ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಜನಗಳನ್ನ ನೋಡಿ ಖುಷಿಯಾಗಿರೋದು ಪಾರ್ಕಿಂಗ್ ಲಾಟ್ ಅವ್ನಿಗೊಬ್ನಿಗೆನೆ, ಯಾಕೆಂದ್ರೆ ಇಷ್ಟೊಂದು ಜನ ಬಂದಾಗಲೇ ಅವ್ರಿಗೆ ಪಾರ್ಕಿಂಗ್ ಅವ್ರಿಗೆ ದುಡ್ಡಾಗೋದು. ಹಾಗೆ ಇಲ್ಲಿರುವಂತಹ ಅಂಗಡಿಯವರು ಕೂಡ ತುಂಬಾ ಖುಷಿ ಪಟ್ಟಿರ್ತಾರೆ, ಯಾಕಂದ್ರೆ ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ ಅಂತ. ಇಷ್ಟೊಂದು ಟ್ರಾಫಿಕ್ ಈ ಬಿಸ್ನೆಸ್ ಮಾಡ್ತಿರುವಂತಹ ಅಂಗಡಿಯವರು ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಹುಡುಕ್ತಿರೋದೇನು ಅಂದ್ರೆ, ಮೇಲೆ ಜಿಪ್ ಲೈನ್ ಅಲ್ಲಿ ಒಬ್ಬೊಬ್ಬರಾಗಿ ಬಿಟ್ರಲ್ಲ, ಅವ್ರು ಬಂದು ಎಲ್ಲಿಗೆ ಸೇರ್ತಾ ಇದಾರೆ ಅಂತ ಬಂದು ನಾನು ನೋಡ್ದೆ. ಕೆಳಗ್ ಬರೋ ಹೊತ್ತಿಗೆ ಕೆಳಗಡೆ ಕ್ಲೋಸ್ ಮಾಡಿದ್ರು. ಸೊ ನಾನು ಹೇಳಿದ್ರಲ್ಲ ಊಟದ ಟೈಮು ಅಂತ, ಸೊ ನಾನು ಕೆಳಗ್ ಬರೋ ಹೊತ್ತಿಗೆ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ರು. 2 ಅವರ್ ಆದ್ಮೇಲೆ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಸತಿ ಬಂದಾಗ ಇಷ್ಟೊಂದು ರಶ್ ಇರಲಿಲ್ಲ, ಯಾಕಂದರೆ ಬೇಸಿಗೆಗಾಲ ಆಗಿದ್ದರಿಂದ ಫಾಲ್ಸಿಗೆ ಬರೋರು ಕಮ್ಮಿ ಇದ್ರು. ಬಟ್ ಇವಾಗಂತೂ ನೋಡಿದ್ರೆ ಫುಲ್ಲು ಜಂಗುಳಿ ಜನ ಜಾತ್ರೆ ಆಗ್ಬಿಟ್ಟಿದೆ. ಸೊ ಆಲ್ಮೋಸ್ಟ್ ಎಲ್ಲ ನಾರ್ತ್ ಈಸ್ಟ್ ಇದ್ದಾರೆ ಅನಿಸುತ್ತೆ. ಬರೀ ಹಿಂದಿಲೇ ಮಾತಾಡ್ತಾ ಇದ್ದಾರೆ, ಇಲ್ಲ ಕನ್ನಡ ಬಂದರೂ ಹಿಂದಿಲೇ ಮಾತಾಡ್ತಾರ ಗೊತ್ತಿಲ್ಲ. ಸೌಂಡ್ ಕೇಳಿಸ್ತಾ ಇದೆ. ಸೊ ತುಂಬ ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ. ಪ್ರೀವಿಯಸ್ ಬಂದಾಗ ಇಷ್ಟೊಂದು ಸೌಂಡ್ ಇರಲಿಲ್ಲ, ತುಂಬ ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ. ಟಿಕೆಟ್ ಚಾರ್ಜಸ್ಸು ಓನ್ಲಿ 10 rupees ಪರ್ ಪರ್ಸನ್, ಓನ್ಲಿ 10 ರೂಪಾಯಿ. ನೀವು ಆರಾಮಾಗಿ ಬರ್ಬೋದು, ಆರಾಮಾಗಿ ಕೊಡ್ಬೋದು. ನೋಡಿ ಚೆನ್ನಾಗಿ ಹಿಂಗಿದ್ದಾರೆ ಅಂತ ತೋರಿಸ್ತೀನಿ. ಮೇಲೆ ಟಿಕೆಟ್ ಇಸ್ಕೊಳ್ಳೋದ್ರೊಳಗೆ ಸುಸ್ತಾಗೋಯ್ತು ಗುರು, ಅಷ್ಟೊಂದು ರಶ್ ಇತ್ತು. ಮೇಲೆ ಪ್ರೈವೇಟ್ ಪ್ರಾಪರ್ಟಿ ಅನ್ಸುತ್ತೆ, ಫಾಲ್ಸ್ ಮಾತ್ರ ವಹಿಸ್ಕೊಂಡಿದ್ದಾರೆ ಗೌರ್ಮೆಂಟ್ ಅವರು ಅನ್ಸುತ್ತೆ. ಇಲ್ಲ, ಇದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಚಾನ್ಸ್ ಇಲ್ಲ, ಯಾಕಂದ್ರೆ 10 ರೂಪಾಯಿ ಟಿಕೆಟ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಗೌರ್ಮೆಂಟ್ ಇಂದಾನೆ ಬೋರ್ಡ್ಗಳಿದ್ರು. ಸೊ ಇದು ಗೌರ್ಮೆಂಟ್ ಪ್ರಾಪರ್ಟಿ. ಇಷ್ಟು ಜಾಗ ಮಾತ್ರ ಬಿಡಿಸ್ಕೊಂಡಿರ್ಬೋದು. ಮೆಟ್ಲನ್ನ ನೀಟಾಗಿ ಮಾಡಿದ್ದಾರೆ, ಮೆಟ್ಲುಗಳದ್ದೇನು ಸಮಸ್ಯೆ ಇಲ್ಲ. ಸ್ವಚ್ಛತೆಯನ್ನು ಕಾಪಾಡಿ, ಏನೇನೋ ತಿಂದು ಎಲ್ಲೆಲ್ಲೋ ಎಸೆದು ಬಿಡುವರಿ. ಹಾಗೇನಾದ್ರೂ ಎಸೆದ್ರೆ ಪಕ್ಕದಲ್ಲಿರುವಂತಹ ಸಾಮಾಜಿಕ ಕಳಕಳಿ ಉಳ್ಳಂತಹ ಮನುಷ್ಯರು ಹಿಂಗೆ ವಿತ್ TTS ಸೌಂಡು ಮಕ್ಕುಗಿರಿ. ಪ್ರೀವಿಯಸ್ ಬಂದಿದ್ಕಿಂತ ಈ ಸಲ ವಾಟರ್ ಸೌಂಡು ತುಂಬಾ ಜಾಸ್ತಿ ಇತ್ತು. ಸೊ ನನಗೂ ನೋಡೋ ಎಕ್ಸೈಟ್ಮೆಂಟ್ ಇಂದ ಬೇಗ ಹೋದೆ. ಇಲ್ಲಿಂದನೇ ನೋಡುಗರು ಹೆಂಗ್ ಕಾಣ್ತಿದೆ ಫಾಲ್ಸು. ನಾನು ಪ್ರೀವಿಯಸ್ ಟೈಮ್ ಬಂದಾಗ ಇಷ್ಟೊಂದು ನೀರ್ ಇರ್ಲೇ ಇಲ್ಲ, ಈ ಟೈಮ್ ಮಾತ್ರ ನೀರು ಧುಮ್ಮಿಕ್ಕಿ ಹರಿತಿದೆ ಅಂತ ಹೇಳ್ಬೋದು. ಆ ಕಡೆ ಬಂಡೆವರೆಗೂ ಕವರ್ ಆಗಿ ನೀರ್ ಬರ್ತಾ ಇದೆ. ಹೋದ್ಸಲಿ ನಾನ್ ಬಂದಾಗ ಬರೀ ಈ ಕಡೆ ಬಂಡೆಯಲ್ಲಿ ಮಾತ್ರ ನೀರ್ ಬರ್ತಾ ಇತ್ತು. ಮಳೆಗಾಲದಲ್ಲಿ ಬಂದ್ರೆ ನೀವು ಇಷ್ಟು ಚೆನ್ನಾಗಿರುವಂತಹ ಜಸ್ಸಿ ಫಾಲ್ಸ್ ಅಥವಾ ಅಬ್ಬೆ ಫಾಲ್ಸ್ ನ ನೋಡೋಕೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾವ್, ಕ್ರೇಜಿ ಗುರು, ಹೆಂಗ್ ಬೀಳ್ತಾ ಇದೆ ನೀರು. ನೀರಿನ ಪ್ರಮಾಣ ಜಾಸ್ತಿ ಇದೆ. ಹಾಗೆ ಅಲ್ಲಿ ಬೀಳ್ತಾರೋ ನೀರಿನ ಸ್ಪೀಡಿಗೆ ಆ ನೀರಲ್ಲಿ ಇರುವಂತಹ ಫಾಗು ಹೊರಗಡೆ ಬರ್ತದೆ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ಲಿ ಗಾಳಿಲಿ. ಫಾಲ್ಸ್ ಸೌಂಡಿಗೆ ಏನು ಕೇಳಿಸ್ತಿರ್ಲಿಲ್ಲ, ಒಂಥರ ಸೌಂಡ್ ಥೆರಪಿ ಅಂತ ಹೇಳ್ಬೋದು. ಈ ಬ್ರಿಡ್ಜ್ ನೋಡಿ ಕಂಪ್ಲೀಟ್ ಆಗಿ ಹಾಳಾಗಿದೆ. ಮೊದಲು ಈ ಬ್ರಿಡ್ಜ್ಗೆ ನಡ್ಕೊಂಡೋಗಿ ಮಧ್ಯದಲ್ಲಿ ನಿಂತ್ಕೊಂಡು ಫಾಲ್ಸ್ ನ ನೋಡ್ಬೋದಿತ್ತು. ಬಟ್ ಈ ಬ್ರಿಡ್ಜ್ ಕಂಪ್ಲೀಟ್ ಆಗಿ ಹಾಳಾಗಿರೋದ್ರಿಂದ ಈ ಬ್ರಿಡ್ಜ್ ಹತ್ರ ಯಾರನ್ನೂ ಬಿಡ್ತಾ ಇಲ್ಲ. ಏನ್ ಜನ ಗುರು, ಎಲ್ಲೋದ್ರು ಜನ, ಯಾವ ಕಡೆ ನೋಡಿದ್ರು ಜನ, ಬರೀ ಜನ. ನಾನು ಓಡಾಡೋದೇ ಕಷ್ಟ ಆಗಿದೆ ಈ ಜನಗಳ ಮಧ್ಯೆ. ಆದ್ರೂ ವಿಡಿಯೋನ ಮಾಡ್ಕೊಂಡು ಕ್ಯಾಮ್ರಾನ ಮೇಲಿಟ್ಕೊಂಡು ಹೋಗ್ತಾ ಇದೀನಿ ನಿಮ್ಗಳಿಗೆ ತೋರ್ಸೋಣ ಅಂತ. ಆದ್ರೂ ಯಾವ ಕಡೆನೂ ಮಾತಾಡೋದ್ ಕೇಳಿಸ್ಕೊಂಡ್ರು ಎಲ್ಲಾ ಕಡೆ ಹಿಂದಿಯವರೇ ಇದ್ರು ಗುರು. ಏನು ಕನ್ನಡ ಬರಲ್ವಾ? ಕನ್ನಡ ಬಂದ್ರು ಹಿಂದಿಲೇ ಮಾತಾಡ್ತಾರ, ಏನ್ ಕತೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಏನೇ ಹೇಳಿ ಗುರು, ನೀವ್ ಇಂಗ್ಲಿಷ್ ಅಲ್ಲೇ ಮಾತಾಡಿ, ಹಿಂದಿಲೇ ಮಾತಾಡಿ, ಉರ್ದುಲ್ಲೇ ಮಾತಾಡಿ, ಯಾವ ಭಾಷೆಲ್ ಬೇಕಾದ್ರೂ ಮಾತಾಡಿ. ಕರ್ನಾಟಕದಲ್ಲಿ ಇದ್ಮೇಲೆ ಕನ್ನಡ ಮಾತಾಡಿ. ಕರ್ನಾಟಕದಲ್ಲಿ ಇದ್ಮೇಲೂ ಕೂಡ ನೀವು ಕನ್ನಡ ಮಾತಾಡಲ್ಲ, ಕನ್ನಡ ಬರೆಯಕ್ ಬರಲ್ಲ ಅಂದ್ರೆ ನಮ್ಮ ಪಾಲಿಗೆ ನೀವೆಲ್ಲ ಅನ್ಎಜುಕೇಟೆಡ್ ಅಂತ. ಏನಂತ ಹೇಳಿ? ಅನ್ಎಜುಕೇಟೆಡ್ ಅಂತ. ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು ಅಂತ ನಮ್ಮ ಕನ್ನಡದ ಹೀರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಹೇಳಿದ್ದಾರೆ ಅಂದ್ಮೇಲೆ, ಮಾತೃಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡಿದ್ರೆ 3 ಬಿಟ್ಟವ್ರಿಗಿಂತ ಮೂರ್ಖರಾಗಿರ್ತಾರೆ. ಹಾಗೆ ನೀವು ಧ್ರುವ ಸರ್ಜಾ ಅವರ ಫ್ಯಾನ್ ಆಗಿದ್ರೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ
ಫೈನಲಿ ಮಳೆ ಬರುವ ಸಿಚುವೇಶನ್ ಬಂತು, ಫುಲ್ಲು ಮಳೆ ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾನು ಅದಕ್ಕೆ ಗುಡು 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 ಅಂತ ಬೇಗ ಹೋದೆ, ಆದ್ರೂ ಮಳೆ ಬಂದೇ ಬಿಡ್ತು. ಫೈನಲಿ ನಾವು ರೋಡಿಗೆ ಹೋಗೋ ಅಷ್ಟರಲ್ಲಿ ಕಂಪ್ಲೀಟ್ ಮಳೆ ಸ್ಟಾರ್ಟ್ ಆಯ್ತು. ಮಳೆ ಅಂದ್ರೆ ನನಗೇನ್ ಭಯ ಇಲ್ಲ, ನೆನೆಯಕ್ಕೆ ಖುಷಿನೇ. ಬಟ್ ಮಳೆಯಲ್ಲಿ ನೆಂದ ಮೇಲೆ ನಾನೇನಾದ್ರೂ ಮೊಳಕೆ ಹೊಡೆದ್ಬಿಟ್ರೆ ಅನ್ನೋ ಭಯ. ಅನ್ಕೋಬೇಡಿ, ಟ್ರಿಪ್ಪಿಗೆ ತಂದಿರೋದು 2 ಅಂಡರ್ವೇರು. ಸೊ ಈ ಮಳೆಯಲ್ಲಿ ಒಣಗಾಕಿದ್ರೆ ಒಣಗಲ್ಲ ಅನ್ನೋ ಭಯ. ಮಳೆಗೆ ನೆಂದು ಬಿಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳು ಶಾಪ್ ಒಳಗಡೆ ಬಂದು ನಿಂತ್ಕೊಳ್ಳೋಕೆ ನೋಡ್ತಾ ಇದ್ರು. ಆದ್ರೆ ಶಾಪ್ ಅವರು ಛತ್ರಿಗಳನ್ನ ಮಾರ್ತಾ ಇದ್ದಿದ್ರಿಂದ ನೀವು ಶಾಪ್ ಒಳಗೆ ನಿಂತ್ಕೋಬೇಡಿ, ಹೊರಗಡೆ ಹೋಗಿ ಅಂತ ಕಳಿಸ್ತಾ ಇದ್ರು, ಇಲ್ಲ ಛತ್ರಿ ತಗೊಳ್ಳಿ ಅಂತ ಕಳಿಸ್ತಾ ಇದ್ರು. ಒಂದು ಕಡೆ ಈ ವಿಚಾರ ಇಲ್ಲಿ ಬೇಜಾರಾಯ್ತು. ಏನು ಮಾಡಕ್ಕಾಗಲ್ಲ, ಅವ್ರ ಬಿಸ್ನೆಸ್ ಗೆ ಅವ್ರು ಮಾಡ್ತಾ ಇದಾರೆ. ಟ್ರಿಪ್ ಹೋಗೋಕ್ಕಿಂತ ಮುಂಚೆನೆ ಎಲ್ಲದಕ್ಕೂ ರೆಡಿ ಆಗ್ಬಿಟ್ಟು ಹೋಗಿ ನಾನು ರೈನ್ ಕೋಟ್ ಹಾಕೊಂಡು ಅಲ್ಲಿಂದ ಹೊರಟೆ. ಬಾಯ್ ಬಾಯ್, ಟಾಟಾ.